ಯಾರಾಗ್ತಾರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಎನ್ನುವ ಪ್ರಶ್ನೆಗೆ ಇದೀಗ ಉತ್ತರ ಸಿಗ್ತಾ ಇದೆ. ಇಂದು ಮಹಾರಾಷ್ಟ್ರ ಸಿಎಂ ಆಗಿ ಫಡ್ನವೀಸ್ ಪದಗ್ರಹಣ ಸ್ವೀಕರಿಸಲಿದ್ದಾರೆ. ಮಹಾರಾಷ್ಟ್ರದ ಮುಂದಿನ ಸಿಎಂ ಯಾರಾಗ್ತಾರೆ ಎನ್ನುವ ಪ್ರಶ್ನೆಗೆ ಇದೀಗ ಉತ್ತರ ಸಿಗ್ತಾ ಇದೆ. ಇವತ್ತು ಮಹಾರಾಷ್ಟ್ರ ಸಿಎಂ ಆಗಿ ಫಡ್ನವೀಸ್ ಪದಗ್ರಹಣ ಸ್ವೀಕಾರ ಮಾಡ್ತಾರೆ. ಮೂರನೆಯ ಬಾರಿಗೆ ಸಿಎಂ ಆಗಿ ಫಡ್ನವೀಸ್ ಹ್ಯಾಟ್ರಿಕ್ ಇದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಿದ್ದಾರೆ. ಇವತ್ತು ಸಂಜೆ 5:30ಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಮುಂಬೈನ ಆಜಾದ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಮಹಾಯುತಿ ಸರ್ಕಾರ 2.0 ನಲ್ಲಿ ಇಬ್ಬರು ಡಿಸಿಎಂಗಳು ಇರ್ತಾರೆ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿಯಾಗಿ ಏಕನಾಥ್ ಶಿಂದೆ, ಎರಡನೆಯ ಡಿಸಿಎಂ ಆಗಿ ಅಜಿತ್ ಪವಾರ್ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಿನ್ನೆ ರಾಜ್ಯಪಾಲರನ್ನ ಮೂವರೂ ಭೇಟಿಯಾಗಿ ಹಕ್ಕು ಮಂಡಿಸಿದ್ರು. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ರು ಮಹಾಯುತಿ ನಾಯಕರು. ಮಹಾ ಸರ್ಕಾರದಲ್ಲಿ ಬಿಜೆಪಿಗೆ ಏನಿಲ್ಲ ಅಂದ್ರೂ 21ರಿಂದ 22 ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರಚಂಡ ಬಹುಮತವನ್ನ ಅಲ್ಲಿ ಬಿಜೆಪಿ ಗಳಿಸಿರೋದ್ರಿಂದ 21ರಿಂದ 22 ಸಚಿವ ಸ್ಥಾನ ಕೊಡುವ ಸಾಧ್ಯತೆ ಇದೆ. ಮಹಾ ಸರ್ಕಾರದಲ್ಲಿ ಬಿಜೆಪಿಗೆ 21ರಿಂದ 22 ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಏಕನಾಥ್ ಶಿಂದೆ ಬಣಕ್ಕೆ 12 ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಅಲ್ಲದೆ 16 ಸಚಿವ ಸ್ಥಾನ ಕೊಡುವಂತೆ ಬೇಡಿಕೆಯನ್ನ ಇಟ್ಟಿದ್ರು ಏಕನಾಥ್ ಶಿಂದೆ ಅವರ ಬಣದವರು. ಅಜಿತ್ ಪವಾರ್ ಬಣಕ್ಕೆ 9ರಿಂದ 10 ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ನಾವು ಏನು ಗಮನಿಸಬೇಕು ಅಂತ ಅಂದ್ರೆ, ಕಂದಾಯ ಗೃಹ ಇಲಾಖೆ ಖಾತೆಯನ್ನ ಬಿಜೆಪಿ ತನ್ನ ಬಳಿಯೇ ಇರಿಸಿಕೊಳ್ಳಲಿದೆ. ಅಲ್ಲದೆ ವಿಧಾನಸಭೆ ಸ್ಪೀಕರ್ ಸ್ಥಾನವನ್ನ ಕೂಡ ಬಿಜೆಪಿ ನಮಗೆ ಬೇಕು ಅಂತ ಹೇಳಿ ಕೇಳಿದೆ. ಮಹಾ ಸರ್ಕಾರದಲ್ಲಿ ಬಿಜೆಪಿಗೆ ಪ್ರಚಂಡ ಬಹುಮತ ಬಂದಿರೋದ್ರಿಂದ 21ರಿಂದ 22 ಸಚಿವ ಸ್ಥಾನ ಮಾತ್ರವಲ್ಲದೆ ಕಂದಾಯ ಇಲಾಖೆ ಗೃಹ ಇಲಾಖೆಯನ್ನ ಕೂಡ ನಮಗೆ ಬೇಕು ಅಂತ ಹೇಳಿ ಬಿಜೆಪಿಯವರು ತಮ್ಮ ಬಳಿ ಇರಿಸಿಕೊಳ್ತಾರೆ. ಅಲ್ಲದೆ ಇದೀಗ ನಾವು ನೋಡ್ತಾ ಇದ್ರೆ ವಿಧಾನಸಭೆ ಸ್ಪೀಕರ್ ಸ್ಥಾನ ಕೂಡ ಇವರಿಗೆ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಬಿಜೆಪಿಗೆ ಸಿಎಂ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. 2 ಡಿಸಿಎಂ ಹುದ್ದೆ ಕೂಡ ಈಗ ಬಿಜೆಪಿ ನೇತೃತ್ವದ ಸರ್ಕಾರದಲ್ಲಿ ಸ್ಥಾಪನೆಯನ್ನ ಮಾಡಲಾಗುತ್ತೆ. ಯಾಕಂದ್ರೆ ಬಿಜೆಪಿ ಪ್ರಚಂಡ ಬಹುಮತವನ್ನ ಗಳಿಸಿದೆ. ಏಕನಾಥ್ ಶಿಂದೆ ಹಾಗೂ ಅಜಿತ್ ಪವಾರ್ಗೆ ಡಿಸಿಎಂ ಹುದ್ದೆ ಸಿಗುತ್ತೆ. ಇವತ್ತು ಸಿಎಂ ಜೊತೆ ಇಬ್ರು ಡಿಸಿಎಂಗಳು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಕಂದಾಯ ಇಲಾಖೆ ಗೃಹ ಇಲಾಖೆ ಖಾತೆಯನ್ನ ಬಿಜೆಪಿಯವರು ತಮ್ಮ ಬಳಿನೇ ಇರಿಸಿಕೊಳ್ತಾರೆ. ಅದು ಯಾಕಂತ ಅಂದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಪ್ರಚಂಡ ಬಹುಮತವನ್ನ ಗಳಿಸಿದೆ. ವಿಧಾನಸಭೆ ಸ್ಪೀಕರ್ ಸ್ಥಾನ ಕೂಡ ಅವರು ತಮ್ಮ ಬಳಿನೇ ಇರಿಸಿಕೊಳ್ತಾರೆ. ಇಲ್ಲಿ ನಾವು ನೋಡ್ತಾ ಇದ್ರೆ ಅಜಿತ್ ಪವಾರ್ ಅವರಿದ್ರು, ಏಕನಾಥ್ ಶಿಂದೆ ಅವರಿದ್ರು, ದೇವೇಂದ್ರ ಫಡ್ನವೀಸ್ ಇದ್ರು. ಮೂರೂ ಜನರಲ್ಲೂ ಕೂಡ ಯಾರಿಗೆ ಸಿಎಂ ಪಟ್ಟ ಒಲಿಯುತ್ತೆ ಅನ್ನೋದು ಪ್ರಶ್ನೆಯಾಗಿ ಮೂಡ್ತಾ ಇದ್ದು, ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ದೇವೇಂದ್ರ ಫಡ್ನವೀಸ್ ಇವತ್ತು ಮಹಾರಾಷ್ಟ್ರದ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಪತಿಯಿಂದಲೇ ಪತ್ನಿಯ ಬರ್ಬರ ಹತ್ಯೆ. ಮೈಸೂರಿನ ಹೆಬ್ಬಾಳದ ಲಕ್ಷ್ಮೀಕಾಂತ್ ನಗರದಲ್ಲಿ ಈ ಘಟನೆ ನಡೆದಿದೆ. ಪತಿಯಿಂದಲೇ ಪತ್ನಿಯ ಬರ್ಬರ ಹತ್ಯೆಯಾಗಿದೆ. ಈ ಘಟನೆ ಮೈಸೂರಿನ ಹೆಬ್ಬಾಳದ ಲಕ್ಷ್ಮೀಕಾಂತ್ ನಗರದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿದೆ. ಕತ್ತು ಕೊಯ್ದು ಪತ್ನಿಯನ್ನ ಕೊಲೆ ಮಾಡಿದ್ದಾನಂತೆ ಪಾಪಿ ಪತಿ ಅರುಣ್ನಿಂದ ಹತ್ಯೆಯಾದ ದುರ್ದೈವಿ ಪತ್ನಿ ಶ್ರುತಿ. 4 ವರ್ಷದ ಹಿಂದೆ ಇಬ್ರೂ ಕೂಡ ಪ್ರೀತಿಸಿ ಅಂತರ್ಜಾತಿ ಮದುವೆಯಾಗಿದ್ರು. ಮದುವೆಗೆ ಯಾವಾಗ ಈಗ ಈಕೆಯನ್ನ ಕೊಂದು ಆತ ಪೊಲೀಸರಿಗೆ ಶರಣಾಗಿದ್ದಾನಂತೆ ಪತಿ ಅರುಣ್. ಜಾತಿ ವಿಚಾರಕ್ಕೆ ಆಗಾಗ ಇಬ್ರು ನಡುವೆ ಗಲಾಟೆ ನಡೀತಾ ಇತ್ತು.
ಹತ್ಯೆ ಆರೋಪಿ ಅರುಣ್ ವಿರುದ್ಧ ಇದೀಗ ಶ್ರುತಿ ಪೋಷಕರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ನನ್ನ ಮಗಳು ಸಾಯೋಕೆ ಈತನೇ ಕಾರಣ, ಈತನ ಸುಮ್ಮನೆ ಬಿಡಬೇಡಿ ಅಂತ ಹೇಳಿ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಹೆಬ್ಬಾಳ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಇಬ್ರು ಪ್ರೀತಿಸಿ ಮದುವೆ ಆಗಿದ್ದಾರೆ. ಪ್ರೀತಿಸಿ ಮದುವೆ ಆದ್ಮೇಲೆ ಆಗಾಗ ಅಂತರ್ಜಾತಿ ಅಂತ ಹೇಳಿ ಇಬ್ರು ನಡುವೆ ಜಗಳ ಆಗ್ತಾ ಇತ್ತು. ಆದ್ರೆ ಈ ಮಟ್ಟದ ಒಂದು ನಿರ್ಧಾರವನ್ನ ಕೈಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. 4 ವರ್ಷದ ಹಿಂದೆ ಇಬ್ರು ಕೂಡ ಪ್ರೀತಿಸಿ ಮದುವೆಯಾಗಿರ್ತಾರೆ. ಮದುವೆಯಾಗಿ ಏನು ಜೀವನವನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಇಬ್ಬರ ನಡುವೆ ಆಗಾಗ ಕ್ಷುಲ್ಲಕ ಕಾರಣಕ್ಕೆ ಜಗಳಗಳು ಕೂಡ ನಡೀತಾ ಇರುತ್ತೆ. ಜಗಳ ವಿಕೋಪಕ್ಕೆ ತಿರುಗಿ ಈಗ ಆಕೆಯನ್ನ ಕತ್ತು ಹಿಸುಕಿ ಕೊಲ್ಲೋದು ಅಂತ ಅಂದ್ರೆ ಆತನ ಮನಸ್ಥಿತಿ ಯಾವ ಮಟ್ಟಿಗೆ ತಲುಪಿದೆ ಅನ್ನೋದನ್ನ ಕೂಡ ನಾವು ಒಂದ್ಸಲ ಅವಲೋಕನ ಮಾಡ್ಕೊಳ್ಬೇಕಾಗತ್ತೆ. ಇದೀಗ ಸ್ಥಳಕ್ಕೆ ಹೆಬ್ಬಾಳ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಹತ್ಯೆ ಆರೋಪಿ ಅರುಣ್ ವಿರುದ್ಧ ಶ್ರುತಿ ಪೋಷಕರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಸರ್ ಒಂದು ನಿಮಿಷ ನೆಕ್ಸ್ಟ್ ಬನ್ನಿ. Ashwavega English News. Coming soon. Your channel, your voice, your trust.